ಸರ್, ಈಗ ಅವರು ಆಲ್ರೆಡಿ ಆಪರೇಷನ್ ಶುರು ಮಾಡಿದ್ದಾರೆ. 12,000 ಜನ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಮಾಹಿತಿ. ನಿನ್ನೆ ಹೋಗಿ ಕೇಳಿದಾಗ 8,000 to 10,000 ಜನ ಕೆಲಸ ಮಾಡ್ತಾ ಇದೆ ಅಂತಾರೆ. ಇಷ್ಟು ಜನರ STP ಏನಿದೆ, ಸುವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, ಒಂದ್ ದಿನಕ್ಕೆ ನೀವು 10,000 ಜನ ಅಂತ ತಗೊಂಡ್ರೆ 45 ಲೀಟರ್ಸ್ ತಗೊಂಡ್ರೆ 4.5 ಲಕ್ಷ ಲೀಟರ್ ವೇಸ್ಟ್ ಜನರೇಟ್ ಆಗುತ್ತೆ. ಅವ್ರ ಹತ್ರ ಇರೋದೇ 3.5 ಲಕ್ಷ ಲೀಟರ್ ಪ್ಲಾಂಟ್ ನಡೆಸ್ತಾನೆ ಇಲ್ಲ. ಇದನ್ನ ಕೃಷಿ ಹೊಂಡದ ರೀತಿಯಲ್ಲಿ ಪಾಲಿಮರ್ ಹಾಕಿ ಒಂದು ಕಡೆ ನೀರು ಕಲೆಕ್ಟ್ ಮಾಡಿ ಅದನ್ನ ನಿನ್ನೆ ಸೈಲೆಂಟ್ ಆಗಿ ನೋಡಿ ರಾಜಕಾಲುವೆಯಲ್ಲಿ ಕೆರೆಗೆ ಬಿಟ್ಬಿಟ್ಟಿದ್ದಾರೆ. ಕೆರೆಗೆ ಬಿಟ್ಟಾಗ ಸ್ಥಳೀಯ ಗ್ರಾಮ ಪಂಚಾಯತಿ ಮೆಂಬರ್ಗಳು, PDO, ತಹಸೀಲ್ದಾರ್ ಹೋದ್ರೆ ಅವ್ರನ್ನ ಒಳಗಡೆ ಸಹ ಬಿಟ್ಟಿಲ್ಲ. ಇದು ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳಿ ನಾನೇ ಖುದ್ದು ಸ್ಪಾಟ್ಗೆ ಹೋಗಿದ್ದೆ. ಅಲ್ಲಿ ನೋಡಿದ್ವಿ, ನೀಟಾಗಿ JCB ಅಲ್ಲಿ ಮಣ್ಣು ತೆಗೆದ್ಬಿಟ್ಟು ಒಂದ್ ಕಡೆಗೆ ಬಿಟ್ಬಿಟ್ಟಿದ್ದಾರೆ, ಕಾಲುವೆ ಇರೋ ಕಡೆಗೆ. ಹಂಗಾಗಿ ಕಾಂಟ್ರಾಕ್ಟ್ ತಗೊಂಡಿರೋರೆಲ್ಲ ಚೈನಾ ಅಂತಾನೆ ಇದೆ. ಅವರು ಮೋಸ್ಟ್ಲಿ ಒಂದು ತಪ್ಪು ಭಾವನೆಯಲ್ಲಿರುವ ಕಮ್ಯುನಿಸ್ಟ್ ದೇಶದಲ್ಲಿ ಇದೀವಿ ಅಂತ, ಡೆಮಾಕ್ರೆಟಿಕ್ ದೇಶದಲ್ಲಿ ಇದೀವಿ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ನಿನ್ನೆ ಹೋಗಿ ಏನ್ ಹೇಳ್ಬೇಕು ಹೇಳಿದೀವಿ, ಸರಿಯಾಗಿ ಅದನ್ನ ಕ್ರಮ ತಗೊಬೇಕು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು, DC, ತಹಸೀಲ್ದಾರ್, CEO ಅವರು, EO ಅವರು, PDO ಅವರು, ಪ್ರತಿ ಎಲ್ಲ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಇಂಡಸ್ಟ್ರೀಸ್ ಅವರು ಇದ್ರು. ಲೋಕಲ್ ಅವ್ರಿಗೆ ನಿಮ್ಗೆ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಪ್ರಕಾರ 70% ವರ್ಕ್ ಕೊಡಬೇಕು ಅಂತಿದೆ. 10,000 ಜನ ಹಾರ್ಡ್ಲಿ 500 ಜನನು ಲೋಕಲ್ ಅವ್ರು ಇಲ್ಲ. ಹೀಗಾಗಿ ಅತಿ ಹೆಚ್ಚು ಅಕ್ರಮ ನಡೀತಾ ಇದೆ. ಅವ್ರ ಅಕ್ರಮ ಒಂದ್ ಸ್ಟೆಪ್ ನೋಡೋಣ ಅಂದ್ರೂ ಕಲುಷಿತ ನೀರನ್ನ ನೇರವಾಗಿ ಕೆರೆಗೆ ಬಿಡೋ ಅಂತದ್ದು ಇದು ಕ್ಷಮಿಸಲಾರದಂತ ಅಪರಾಧ. FIR ಮಾಡಲೇಬೇಕು ಅಂತ ನೆನ್ನೆ ಆಗ್ರಹವನ್ನ ಮಾಡಿ ಪೊಲೀಸ್ DYSP ಅವ್ರನ್ನು ಕರೆಸಿ FIR ಮಾಡಕ್ ಹೇಳಿದೀವಿ. ಖಂಡಿತವಾಗ್ಲೂ ಈ ಕಂಪನಿ ಈಗಲೇ ಸುಧಾರಣೆ ಆಗಬೇಕು. ಇಲ್ಲಾಂದ್ರೆ ಮುಂದಕ್ಕೆ ಇದು ಮೊದಲನೇ ಹೆಜ್ಜೆ. ಮುಂದಕ್ಕೆ ಇನ್ನೂ ನಮ್ಮ ತಾಲೂಕನ್ನ ಹಾಳು ಮಾಡಿ ಜನರ ಬದುಕನ್ನ ಹಾಳು ಮಾಡಕ್ ಬಂದಿರೋ ಕಂಪನಿ ಆಗ್ಬಾರ್ದು, ಉದ್ಧಾರ ಮಾಡಕ್ ಬಂದಿದೆ ಅನ್ನೋ ಒಂದು ಉತ್ತಮ ಮನೋಭಾವ ನಾವು ಇಟ್ಕೊಂಡಿದೀವಿ. ಅದೇ ರೀತಿಯಲ್ಲಿ ಕಾನೂನು ಬದ್ಧವಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿಯಮದ ಪ್ರಕಾರ, ಕನ್ಸೆಂಟ್ ಫಾರ್ ಆಪರೇಷನ್ ನಿಯಮದ ಪ್ರಕಾರ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಡೈರೆಕ್ಷನ್ ಕೊಟ್ಟು ಬಂದಿದ್ದೀವಿ. ಅವರ ಚೈನಾದವರಾಗಿರೋದ್ರಿಂದ ಪಾಪ ಅವ್ರು ಮೋಸ್ಟ್ಲಿ ಕಮ್ಯುನಿಸ್ಟ್ ಪಾಲಿಸಿಯಲ್ಲಿ ಇರಬೇಕೇನೋ, ಅದನ್ನ ಬದಲಾಯಿಸಬೇಕು ಅಂತ ನಾನು ಹೇಳಿ ಅಧಿಕಾರಿಗಳ ಮೂಲಕ ನೋಟಿಸ್ ಕೊಟ್ಟು ಬಂದಿದ್ದೀವಿ. ಸರ್, ಒಂದಷ್ಟು ಜನ ಈ ಸಂಸ್ಥೆ ಬರೋದ್ರಿಂದ ಸಾವಿರಾರು ಜನಕ್ಕೆ ಉದ್ಯೋಗ ಸಿಗುತ್ತೆ ಅನ್ನೋ ಭರವಸೆ ಸಿಕ್ಕಿದೆ. ಆದ್ರೆ ಉದ್ಯೋಗ ಸಿಕ್ಕಿದೆ, ಕರೆಕ್ಟ್ ಸರ್. ನಾನು ಸೆಷನ್ ಪ್ರಶ್ನೆ ಹಾಕಿದ್ದೆ, ಎಷ್ಟು ಜನ ಲೋಕಲ್ ಇದುವರೆಗೂ ಪ್ರಶ್ನೆ ಕೊಟ್ಟಿಲ್ಲ. ಇಂಡಸ್ಟ್ರಿಯಲ್ JDನ ಕರೆಸ್ದೆ, ಅಲ್ಲಿ ಇಂಡಸ್ಟ್ರೀಸ್ JD, ಹೆವಿ ಇಂಡಸ್ಟ್ರೀಸ್ JDನ. ಅವ್ರು ಹೇಳ್ತಾರೆ ಇವ್ರು ಅಪ್ಲೋಡೇ ಮಾಡಲ್ಲ ಸರ್, ಜಸ್ಟ್ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಯಾರ್ಯಾರ್ದಿದೆ ಅಂತ ಹೇಳಿ PF ನಂಬರು, ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇಂದ ಬರುತ್ತೆ, ಬಟ್ ಇವ್ರು ಅಪ್ಲೈಯೇ ಮಾಡಲ್ಲ. ಸೊ ಅವ್ರು ಅವಾಯ್ಡ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಎಲ್ಲೋ ತಮಿಳುನಾಡಿಂದ ಅವ್ರು ಕರ್ಕೊಂಡ್ಬಂದು ಕೆಲಸ ಕೊಡಕ್ಕೆ ಇಲ್ಲಿ ಫ್ಯಾಕ್ಟ್ರಿ ಸೆಟಪ್ ಮಾಡಿಲ್ಲ ಸರ್. ದೇ ಆರ್ ಟೇಕಿಂಗ್ ಫೈನಾನ್ಷಿಯಲ್ ಬೆನಿಫಿಟ್ಸ್ ಫ್ರಮ್ ಸ್ಟೇಟ್ ಗವರ್ಮೆಂಟ್. ದೇ ಆರ್ ಟೇಕಿಂಗ್ ಫೈನಾನ್ಷಿಯಲ್ ಬೆನಿಫಿಟ್ಸ್. KIDB ಇಂದ 300 ಎಕರೆ ಜಾಗ ರಿಯಾಯಿತಿ ದರದಲ್ಲಿ ಅವರು ಕೊಟ್ಟಿರುವಂತದ್ದು. ರೈತರ ಜಾಗ ಕಸ್ಕೊಂಡು ನೀವು ಫ್ಯಾಕ್ಟ್ರಿ ಮಾಡ್ತಾ ಇದ್ದೀರಾ. ರೈತರಿಗೆ ಎಷ್ಟು ಅನುಕೂಲ ಮಾಡಿದೀರಾ, ಲ್ಯಾಂಡ್ ಲೂಸರ್ಸ್ಗೆ ಎಷ್ಟು ಜಾಬ್ಸ್ ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ಇದುವರೆಗೂ ಆನ್ಸರ್ ಇಲ್ಲ KIDB ಕಡೆಯಿಂದ. ಇದ್ರ ಬಗ್ಗೆ ನಿನ್ನೆ ವಾರ್ನಿಂಗ್ ಕೊಟ್ಟು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಸುಧಾರಣೆ ಆಗ್ಲಿಲ್ಲ ಅಂದ್ರೆ ನನಗೆ ಯಾವುದೇ ರೀತಿಯಾದಂತಹ ತಕರಾರಿಲ್ಲ. ನಾನು ಸಾರ್ವಜನಿಕರ ಜೊತೆ ಹೋಗಲ್ಲ. ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಪಂಚಾಯತಿ ಮೆಂಬರ್ಗಳು, ಪಂಚಾಯತಿ ಅಧ್ಯಕ್ಷರು, VSSN, MPCS, ಸಹಕಾರಿ ಇಲಾಖೆ ಚುನಾಯಿತ ಪ್ರತಿನಿಧಿಗಳು, ನಾನು ಇಷ್ಟೇ ಜನ ಹೋಗಿ ಕುತ್ಕೊಂತೀವಿ. ಜನ ಕರ್ಕೊಂಡೋಗಿ ನನಗೆ ತೊಂದರೆ ಮಾಡೋ ಅಂತ ಇದಿಲ್ಲ. ನಮ್ ಜನಕ್ಕೆ ತೊಂದರೆ ಮಾಡಬಾರ್ದು. ಇದನ್ನ ಡೈರೆಕ್ಟ್ ಆಗಿ ಅವ್ರಿಗೆ ಎಸ್ಟಾಬ್ಲಿಷ್ ಮಾಡಿ ಬಂದಿದ್ದೀವಿ. ಸರ್, ಈಗ ಅವರು ಆಲ್ರೆಡಿ ಆಪರೇಷನ್ ಶುರು ಮಾಡಿದ್ದಾರೆ. 12,000 ಜನ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಮಾಹಿತಿ. ನಿನ್ನೆ ಹೋಗಿ ಕೇಳಿದಾಗ 8,000 to 10,000 ಜನ ಕೆಲಸ ಮಾಡ್ತಾ ಇದೆ ಅಂತಾರೆ. ಇಷ್ಟು ಜನರ STP ಏನಿದೆ, ಸುವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, ಒಂದ್ ದಿನಕ್ಕೆ ನೀವು 10,000 ಜನ ಅಂತ ತಗೊಂಡ್ರೆ 45 ಲೀಟರ್ಸ್ ತಗೊಂಡ್ರೆ 4.5 ಲಕ್ಷ ಲೀಟರ್ ವೇಸ್ಟ್ ಜನರೇಟ್ ಆಗುತ್ತೆ. ಅವ್ರ ಹತ್ರ ಇರೋದೇ 3.5 ಲಕ್ಷ ಲೀಟರ್ ಪ್ಲಾಂಟ್ ನಡೆಸ್ತಾನೆ ಇಲ್ಲ. ಇದನ್ನ ಕೃಷಿ ಹೊಂಡದ ರೀತಿಯಲ್ಲಿ ಪಾಲಿಮರ್ ಹಾಕಿ ಒಂದು ಕಡೆ ನೀರು ಕಲೆಕ್ಟ್ ಮಾಡಿ ಅದನ್ನ ನಿನ್ನೆ ಸೈಲೆಂಟ್ ಆಗಿ ನೋಡಿ ರಾಜಕಾಲುವೆಯಲ್ಲಿ ಕೆರೆಗೆ ಬಿಟ್ಬಿಟ್ಟಿದ್ದಾರೆ. ಕೆರೆಗೆ ಬಿಟ್ಟಾಗ ಸ್ಥಳೀಯ ಗ್ರಾಮ ಪಂಚಾಯತಿ ಮೆಂಬರ್ಗಳು, PDO, ತಹಸೀಲ್ದಾರ್ ಹೋದ್ರೆ ಅವ್ರನ್ನ ಒಳಗಡೆ ಸಹ ಬಿಟ್ಟಿಲ್ಲ. ಇದು ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳಿ ನಾನೇ ಖುದ್ದು ಸ್ಪಾಟ್ಗೆ ಹೋಗಿದ್ದೆ. ಅಲ್ಲಿ ನೋಡಿದ್ವಿ, ನೀಟಾಗಿ JCB ಅಲ್ಲಿ ಮಣ್ಣು ತೆಗೆದ್ಬಿಟ್ಟು ಒಂದ್ ಕಡೆಗೆ ಬಿಟ್ಬಿಟ್ಟಿದ್ದಾರೆ, ಕಾಲುವೆ ಇರೋ ಕಡೆಗೆ. ಹಂಗಾಗಿ ಕಾಂಟ್ರಾಕ್ಟ್ ತಗೊಂಡಿರೋರೆಲ್ಲ ಚೈನಾ ಅಂತಾನೆ ಇದೆ. ಅವರು ಮೋಸ್ಟ್ಲಿ ಒಂದು ತಪ್ಪು ಭಾವನೆಯಲ್ಲಿರುವ ಕಮ್ಯುನಿಸ್ಟ್ ದೇಶದಲ್ಲಿ ಇದೀವಿ ಅಂತ, ಡೆಮಾಕ್ರೆಟಿಕ್ ದೇಶದಲ್ಲಿ ಇದೀವಿ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ನಿನ್ನೆ ಹೋಗಿ ಏನ್ ಹೇಳ್ಬೇಕು ಹೇಳಿದೀವಿ, ಸರಿಯಾಗಿ ಅದನ್ನ ಕ್ರಮ ತಗೊಬೇಕು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು, DC, ತಹಸೀಲ್ದಾರ್, CEO ಅವರು, EO ಅವರು, PDO ಅವರು, ಪ್ರತಿ ಎಲ್ಲ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಇಂಡಸ್ಟ್ರೀಸ್ ಅವರು ಇದ್ರು. ಲೋಕಲ್ ಅವ್ರಿಗೆ ನಿಮ್ಗೆ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಪ್ರಕಾರ 70% ವರ್ಕ್ ಕೊಡಬೇಕು ಅಂತಿದೆ. 10,000 ಜನ ಹಾರ್ಡ್ಲಿ 500 ಜನನು ಲೋಕಲ್ ಅವ್ರು ಇಲ್ಲ. ಹೀಗಾಗಿ ಅತಿ ಹೆಚ್ಚು ಅಕ್ರಮ ನಡೀತಾ ಇದೆ. ಅವ್ರ ಅಕ್ರಮ ಒಂದ್ ಸ್ಟೆಪ್ ನೋಡೋಣ ಅಂದ್ರೂ ಕಲುಷಿತ ನೀರನ್ನ ನೇರವಾಗಿ ಕೆರೆಗೆ ಬಿಡೋ ಅಂತದ್ದು ಇದು ಕ್ಷಮಿಸಲಾರದಂತ ಅಪರಾಧ. FIR ಮಾಡಲೇಬೇಕು ಅಂತ ನೆನ್ನೆ ಆಗ್ರಹವನ್ನ ಮಾಡಿ ಪೊಲೀಸ್ DYSP ಅವ್ರನ್ನು ಕರೆಸಿ
FIR ಮಾಡಕ್ಕೆ ಹೇಳಿದೀವಿ. ಖಂಡಿತವಾಗ್ಲೂ ಈ ಕಂಪನಿ ಈಗಲೇ ಸುಧಾರಣೆ ಆಗಬೇಕು. ಇಲ್ಲಾಂದ್ರೆ ಮುಂದಕ್ಕೆ ಇದು ಮೊದಲನೇ ಹೆಜ್ಜೆ. ಮುಂದಕ್ಕೆ ಇನ್ನೂ ನಮ್ಮ ತಾಲೂಕನ್ನ ಹಾಳು ಮಾಡಿ ಜನರ ಬದುಕನ್ನ ಹಾಳು ಮಾಡಕ್ ಬಂದಿರೋ ಕಂಪನಿ ಆಗಬಾರ್ದು, ಉದ್ಧಾರ ಮಾಡಕ್ ಬಂದಿದೆ ಅನ್ನೋ ಒಂದು ಉತ್ತಮ ಮನೋಭಾವ ನಾವು ಇಟ್ಕೊಂಡಿದೀವಿ. ಅದೇ ರೀತಿಯಲ್ಲಿ ಕಾನೂನು ಬದ್ಧವಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿಯಮದ ಪ್ರಕಾರ, ಕನ್ಸೆಂಟ್ ಫಾರ್ ಆಪರೇಷನ್ ನಿಯಮದ ಪ್ರಕಾರ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಡೈರೆಕ್ಷನ್ ಕೊಟ್ಟು ಬಂದಿದ್ದೀವಿ. ಅವರ ಚೈನಾದವರಾಗಿರೋದ್ರಿಂದ ಪಾಪ ಅವ್ರು ಮೋಸ್ಟ್ಲಿ ಕಮ್ಯುನಿಸ್ಟ್ ಪಾಲಿಸಿಯಲ್ಲಿ ಇರಬೇಕೇನೋ, ಅದನ್ನ ಬದಲಾಯಿಸಬೇಕು ಅಂತ ನಾನು ಹೇಳಿ ಅಧಿಕಾರಿಗಳ ಮೂಲಕ ನೋಟಿಸ್ ಕೊಟ್ಟು ಬಂದಿದ್ದೀವಿ ಸರ್. ಒಂದಷ್ಟು ಜನ ಈ ಸಂಸ್ಥೆ ಬರೋದ್ರಿಂದ ಸಾವಿರಾರು ಜನಕ್ಕೆ ಉದ್ಯೋಗ ಸಿಗುತ್ತೆ ಅನ್ನೋಂತ ಭರವಸೆ ಸಿಕ್ಕಿದೆ. ಆದ್ರೆ ಉದ್ಯೋಗ ಸಿಕ್ಕಿದೆ, ಕರೆಕ್ಟ್ ಸರ್. ನಾನು ಸೆಷನಲ್ಲಿ ಪ್ರಶ್ನೆ ಹಾಕಿದ್ದೆ, ಎಷ್ಟು ಜನ ಲೋಕಲ್ ಇದುವರೆಗೂ ಪ್ರಶ್ನೆ ಕೊಟ್ಟಿಲ್ಲ. ಇಂಡಸ್ಟ್ರಿಯಲ್ JDನ ಕರೆಸ್ದೆ, ಅಲ್ಲಿ ಇಂಡಸ್ಟ್ರೀಸ್ JD, ಹೆವಿ ಇಂಡಸ್ಟ್ರೀಸ್ JDನ. ಅವ್ರು ಹೇಳ್ತಾರೆ ಇವ್ರು ಅಪ್ಲೋಡೇ ಮಾಡಲ್ಲ ಸರ್, ಜಸ್ಟ್ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಯಾರ್ಯಾರ್ದಿದೆ ಅಂತ ಹೇಳಿ PF ನಂಬರು ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇಂದ ಬರುತ್ತೆ, ಬಟ್ ಇವ್ರು ಅಪ್ಲೈಯೇ ಮಾಡಲ್ಲ. ಸೊ ಅವ್ರು ಅವಾಯ್ಡ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಎಲ್ಲೋ ತಮಿಳುನಾಡಿಂದ ಅವ್ರು ಕರ್ಕೊಂಡ್ಬಂದು ಕೆಲಸ ಕೊಡಕ್ಕೆ ಇಲ್ಲಿ ಫ್ಯಾಕ್ಟ್ರಿ ಸೆಟಪ್ ಮಾಡಿಲ್ಲ ಸರ್. ದೇ ಆರ್ ಟೇಕಿಂಗ್ ಫೈನಾನ್ಷಿಯಲ್ ಬೆನಿಫಿಟ್ಸ್ ಫ್ರಮ್ ಸ್ಟೇಟ್ ಗವರ್ಮೆಂಟ್. ದೇ ಆರ್ ಟೇಕಿಂಗ್ ಫೈನಾನ್ಷಿಯಲ್ ಬೆನಿಫಿಟ್ಸ್. KIDB ಇಂದ 300 ಎಕರೆ ಜಾಗ ರಿಯಾಯಿತಿ ದರದಲ್ಲಿ ಅವರು ಕೊಟ್ಟಿರುವಂತದ್ದು. ರೈತರ ಜಾಗ ಕಸ್ಕೊಂಡು ನೀವು ಫ್ಯಾಕ್ಟ್ರಿ ಮಾಡ್ತಾ ಇದ್ದೀರಾ. ರೈತರಿಗೆ ಎಷ್ಟು ಅನುಕೂಲ ಮಾಡಿದೀರಾ, ಲ್ಯಾಂಡ್ ಲೂಸರ್ಸ್ಗೆ ಎಷ್ಟು ಜಾಬ್ಸ್ ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ಇದುವರೆಗೂ ಆನ್ಸರ್ ಇಲ್ಲ KIDB ಕಡೆಯಿಂದ. ಇದ್ರ ಬಗ್ಗೆ ನಿನ್ನೆ ವಾರ್ನಿಂಗ್ ಕೊಟ್ಟು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಸುಧಾರಣೆ ಆಗಲಿಲ್ಲ ಅಂದ್ರೆ ನನಗೆ ಯಾವುದೇ ರೀತಿಯಾದಂತಹ ತಕರಾರಿಲ್ಲ. ನಾನು ಸಾರ್ವಜನಿಕರ ಜೊತೆ ಹೋಗಲ್ಲ. ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಪಂಚಾಯತಿ ಮೆಂಬರ್ಗಳು, ಪಂಚಾಯತಿ ಅಧ್ಯಕ್ಷರು, VSSN, MPCS, ಸಹಕಾರಿ ಇಲಾಖೆ ಚುನಾಯಿತ ಪ್ರತಿನಿಧಿಗಳು, ನಾನು ಇಷ್ಟೇ ಜನ ಹೋಗಿ ಕುತ್ಕೊಂತೀವಿ. ಜನ ಕರ್ಕೊಂಡೋಗಿ ನನಗೆ ತೊಂದರೆ ಮಾಡೋ ಅಂತ ಇದಿಲ್ಲ. ನಮ್ಮ ಜನಕ್ಕೆ ತೊಂದರೆ ಮಾಡಬಾರ್ದು. ಇದನ್ನ ಡೈರೆಕ್ಟ್ ಆಗಿ ಅವ್ರಿಗೆ ಎಸ್ಟಾಬ್ಲಿಷ್ ಮಾಡಿ ಬಂದಿದ್ದೀವಿ ಸರ್. ಈಗ ಅವರು ಆಲ್ರೆಡಿ ಆಪರೇಷನ್ ಶುರು ಮಾಡಿದ್ದಾರೆ. 12,000 ಜನ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಮಾಹಿತಿ. ನಿನ್ನೆ ಹೋಗಿ ಕೇಳಿದಾಗ 8,000 to 10,000 ಜನ ಕೆಲಸ ಮಾಡ್ತಾ ಇದೆ ಅಂತಾರೆ. ಇಷ್ಟು ಜನರ STP ಏನಿದೆ, ಸುವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, ಒಂದ್ ದಿನಕ್ಕೆ ನೀವು 10,000 ಜನ ಅಂತ ತಗೊಂಡ್ರೆ 45 ಲೀಟರ್ಸ್ ತಗೊಂಡ್ರೆ 4.5 ಲಕ್ಷ ಲೀಟರ್ ವೇಸ್ಟ್ ಜನರೇಟ್ ಆಗುತ್ತೆ. ಅವ್ರ ಹತ್ರ ಇರೋದೇ 3.5 ಲಕ್ಷ ಲೀಟರ್ ಪ್ಲಾಂಟ್ ನಡೆಸ್ತಾನೆ ಇಲ್ಲ. ಇದನ್ನ ಕೃಷಿ ಹೊಂಡದ ರೀತಿಯಲ್ಲಿ ಪಾಲಿಮರ್ ಹಾಕಿ ಒಂದು ಕಡೆ ನೀರು ಕಲೆಕ್ಟ್ ಮಾಡಿ ಅದನ್ನ ನಿನ್ನೆ ಸೈಲೆಂಟ್ ಆಗಿ ನೋಡಿ ರಾಜಕಾಲುವೆಯಲ್ಲಿ ಕೆರೆಗೆ ಬಿಟ್ಬಿಟ್ಟಿದ್ದಾರೆ. ಕೆರೆಗೆ ಬಿಟ್ಟಾಗ ಸ್ಥಳೀಯ ಗ್ರಾಮ ಪಂಚಾಯತಿ ಮೆಂಬರ್ಗಳು, PDO, ತಹಸೀಲ್ದಾರ್ ಹೋದ್ರೆ ಅವ್ರನ್ನ ಒಳಗಡೆ ಸಹ ಬಿಟ್ಟಿಲ್ಲ, ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳಿ. ನಾನೇ ಖುದ್ದು ಸ್ಪಾಟ್ಗೆ ಹೋಗಿದ್ದೆ, ಅಲ್ಲಿ ನೋಡಿದ್ವಿ ನೀಟಾಗಿ JCB ಅಲ್ಲಿ ಮಣ್ಣು ತೆಗೆದ್ಬಿಟ್ಟು ಒಂದ್ ಕಡೆಗೆ ಬಿಟ್ಬಿಟ್ಟಿದ್ದಾರೆ, ಕಾಲುವೆ ಇರೋ ಕಡೆಗೆ. ಹಂಗಾಗಿ ಕಾಂಟ್ರಾಕ್ಟ್ ತಗೊಂಡಿರೋರೆಲ್ಲ ಚೈನಾ ಅಂತಾನೆ ಇದೆ. ಅವರು ಮೋಸ್ಟ್ಲಿ ಒಂದು ತಪ್ಪು ಭಾವನೆಯಲ್ಲಿರುವ ಕಮ್ಯುನಿಸ್ಟ್ ದೇಶದಲ್ಲಿ ಇದೀವಿ ಅಂತ, ಡೆಮಾಕ್ರೆಟಿಕ್ ದೇಶದಲ್ಲಿ ಇದೀವಿ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ನಿನ್ನೆ ಹೋಗಿ ಏನ್ ಹೇಳ್ಬೇಕು ಹೇಳಿದೀವಿ, ಸರಿಯಾಗಿ ಅದನ್ನ ಕ್ರಮ ತಗೊಬೇಕು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು, DC, ತಹಸೀಲ್ದಾರ್, CEO ಅವರು, EO ಅವರು, PDO ಅವರು, ಪ್ರತಿ ಎಲ್ಲ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಇಂಡಸ್ಟ್ರೀಸ್ ಅವರು ಇದ್ರು. ಲೋಕಲ್ ಅವ್ರಿಗೆ ನಿಮ್ಗೆ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಪ್ರಕಾರ 70% ವರ್ಕ್ ಕೊಡಬೇಕು ಅಂತಿದೆ. 10,000 ಜನ ಹಾರ್ಡ್ಲಿ 500 ಜನನೂ ಲೋಕಲ್ ಅವ್ರು ಇಲ್ಲ. ಹೀಗಾಗಿ ಅತಿ ಹೆಚ್ಚು ಅಕ್ರಮ ನಡೀತಾ ಇದೆ. ಅವ್ರ ಅಕ್ರಮ ಒಂದ್ ಸ್ಟೆಪ್ ನೋಡೋಣ ಅಂದ್ರೂ ಕಲುಷಿತ ನೀರನ್ನ ನೇರವಾಗಿ ಕೆರೆಗೆ ಬಿಡೋ ಅಂತದ್ದು ಇದು ಕ್ಷಮಿಸಲಾರದಂತ ಅಪರಾಧ. FIR ಮಾಡಲೇಬೇಕು ಅಂತ ನೆನ್ನೆ ಆಗ್ರಹವನ್ನ ಮಾಡಿ ಪೊಲೀಸ್ DYSP ಅವ್ರನ್ನು ಕರೆಸಿ FIR ಮಾಡಕ್ ಹೇಳಿದೀವಿ. ಖಂಡಿತವಾಗ್ಲೂ ಈ ಕಂಪನಿ ಈಗಲೇ ಸುಧಾರಣೆ ಆಗಬೇಕು. ಇಲ್ಲಾಂದ್ರೆ ಮುಂದಕ್ಕೆ ಇದು ಮೊದಲನೇ ಹೆಜ್ಜೆ. ಮುಂದಕ್ಕೆ ಇನ್ನೂ ನಮ್ಮ ತಾಲೂಕನ್ನ ಹಾಳು ಮಾಡಿ ಜನರ ಬದುಕನ್ನ ಹಾಳು ಮಾಡಕ್ ಬಂದಿರೋ ಕಂಪನಿ ಆಗಬಾರ್ದು, ಉದ್ಧಾರ ಮಾಡಕ್ ಬಂದಿದೆ ಅನ್ನೋ ಒಂದು ಉತ್ತಮ ಮನೋಭಾವ ನಾವು ಇಟ್ಕೊಂಡಿದೀವಿ. ಅದೇ ರೀತಿಯಲ್ಲಿ ಕಾನೂನು ಬದ್ಧವಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿಯಮದ ಪ್ರಕಾರ, ಕನ್ಸೆಂಟ್ ಫಾರ್ ಆಪರೇಷನ್ ನಿಯಮದ ಪ್ರಕಾರ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಡೈರೆಕ್ಷನ್ ಕೊಟ್ಟು ಬಂದಿದ್ದೀವಿ. ಅವರ ಚೈನಾದವರಾಗಿರೋದ್ರಿಂದ ಪಾಪ ಅವ್ರು ಮೋಸ್ಟ್ಲಿ ಕಮ್ಯುನಿಸ್ಟ್ ಪಾಲಿಸಿಯಲ್ಲಿ ಇರಬೇಕೇನೋ, ಅದನ್ನ ಬದಲಾಯಿಸಬೇಕು ಅಂತ ನಾನು ಹೇಳಿ ಅಧಿಕಾರಿಗಳ ಮೂಲಕ ನೋಟಿಸ್ ಕೊಟ್ಟು ಬಂದಿದ್ದೀವಿ ಸರ್. ಒಂದಷ್ಟು ಜನ ಈ ಸಂಸ್ಥೆ ಬರೋದ್ರಿಂದ ಸಾವಿರಾರು ಜನಕ್ಕೆ ಉದ್ಯೋಗ ಸಿಗುತ್ತೆ ಅನ್ನೋಂತ ಭರವಸೆ ಸಿಕ್ಕಿದೆ. ಆದ್ರೆ ಉದ್ಯೋಗ ಸಿಕ್ಕಿದೆ, ಕರೆಕ್ಟ್ ಸರ್. ನಾನು ಸೆಷನಲ್ಲಿ ಪ್ರಶ್ನೆ ಹಾಕಿದ್ದೆ, ಎಷ್ಟು ಜನ ಲೋಕಲ್ ಇದುವರೆಗೂ ಪ್ರಶ್ನೆ ಕೊಟ್ಟಿಲ್ಲ. ಇಂಡಸ್ಟ್ರಿಯಲ್ JDನ ಕರೆಸ್ದೆ, ಅಲ್ಲಿ ಇಂಡಸ್ಟ್ರೀಸ್ JD, ಹೆವಿ ಇಂಡಸ್ಟ್ರೀಸ್ JDನ. ಅವ್ರು ಹೇಳ್ತಾರೆ ಇವ್ರು ಅಪ್ಲೋಡೇ ಮಾಡಲ್ಲ ಸರ್, ಜಸ್ಟ್ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಯಾರ್ಯಾರ್ದಿದೆ ಅಂತ ಹೇಳಿ PF ನಂಬರು ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇಂದ ಬರುತ್ತೆ, ಬಟ್ ಇವ್ರು ಅಪ್ಲೈಯೇ ಮಾಡಲ್ಲ. ಸೊ ಅವ್ರು ಅವಾಯ್ಡ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಎಲ್ಲೋ ತಮಿಳುನಾಡಿಂದ ಅವ್ರು ಕರ್ಕೊಂಡ್ಬಂದು ಕೆಲಸ ಕೊಡಕ್ಕೆ ಇಲ್ಲಿ ಫ್ಯಾಕ್ಟ್ರಿ ಸೆಟಪ್ ಮಾಡಿಲ್ಲ ಸರ್. ದೇ ಆರ್ ಟೇಕಿಂಗ್ ಫೈನಾನ್ಷಿಯಲ್ ಬೆನಿಫಿಟ್ಸ್ ಫ್ರಮ್ ಸ್ಟೇಟ್ ಗವರ್ಮೆಂಟ್. ದೇ ಆರ್ ಟೇಕಿಂಗ್ ಫೈನಾನ್ಷಿಯಲ್ ಬೆನಿಫಿಟ್ಸ್. KIDB ಇಂದ 300 ಎಕರೆ ಜಾಗ ರಿಯಾಯಿತಿ ದರದಲ್ಲಿ ಅವರು ಕೊಟ್ಟಿರುವಂತದ್ದು. ರೈತರ ಜಾಗ ಕಸ್ಕೊಂಡು ನೀವು ಫ್ಯಾಕ್ಟ್ರಿ ಮಾಡ್ತಾ ಇದ್ದೀರಾ. ರೈತರಿಗೆ ಎಷ್ಟು ಅನುಕೂಲ ಮಾಡಿದೀರಾ, ಲ್ಯಾಂಡ್ ಲೂಸರ್ಸ್ಗೆ ಎಷ್ಟು ಜಾಬ್ಸ್ ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ಇದುವರೆಗೂ ಆನ್ಸರ್ ಇಲ್ಲ KIDB ಕಡೆಯಿಂದ. ಇದ್ರ ಬಗ್ಗೆ ನಿನ್ನೆ ವಾರ್ನಿಂಗ್ ಕೊಟ್ಟು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಸುಧಾರಣೆ ಆಗಲಿಲ್ಲ ಅಂದ್ರೆ
ನನಗೆ ಯಾವುದೇ ರೀತಿಯಾದಂಥ ತಕರಾರಿಲ್ಲ. ನಾನು ಸಾರ್ವಜನಿಕರ ಜೊತೆ ಹೋಗಲ್ಲ. ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಪಂಚಾಯತಿ ಮೆಂಬರ್ಗಳು, ಪಂಚಾಯತಿ ಅಧ್ಯಕ್ಷರು, VSSN, MPCS, ಸಹಕಾರಿ ಇಲಾಖೆ ಚುನಾಯಿತ ಪ್ರತಿನಿಧಿಗಳು, ನಾನು ಇಷ್ಟೇ ಜನ ಹೋಗಿ ಕುತ್ಕೊಂತೀವಿ. ಜನ ಕರ್ಕೊಂಡೋಗಿ ನನಗೆ ತೊಂದರೆ ಮಾಡೋ ಅಂತ ಇದಿಲ್ಲ. ನಮ್ಮ ಜನಕ್ಕೆ ತೊಂದರೆ ಮಾಡಬಾರ್ದು. ಇದನ್ನ ಡೈರೆಕ್ಟ್ ಆಗಿ ಅವ್ರಿಗೆ ಎಸ್ಟಾಬ್ಲಿಷ್ ಮಾಡಿ ಬಂದಿದ್ದೀವಿ.